ಬಿಜೆಪಿ ಶೋಕಾಸ್ ನೋಟಿಸ್ಗೆ ಎಸ್ಟಿ ಸೋಮಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೆ ಎಸ್ಟಿ ಸೋಮಶೇಖರ್ ಸೆಡ್ಡು ಹೊಡೆದಿದ್ದಾರೆ. ಸಣ್ಣವರಿಗೆ ಒಂದು ಬಲಾಢ್ಯರಿಗೆ ಒಂದ ಅಂತ ಕಿಡಿಕಾರಿದ್ದಾರೆ. ನನಗೂ ಶಕ್ತಿ ಇದೆ, ನೋಟಿಸ್ ಅನ್ನ ಎದುರಿಸ್ತೀನಿ. ಏಡ್ಸ್ ಇಂಜೆಕ್ಷನ್ ಕೊಟ್ಟವರಿಗೆ ಮೊದಲು ನೋಟಿಸ್ ಕೊಡ್ಲಿ. ಸಣ್ಣ ಪುಟ್ಟ ನಾಯಕರ ಮೇಲೆ ಯಾಕೆ ಕ್ರಮ ಕೈಗೊಳ್ತೀರಾ? ನಾನು ಒಂದೇ ಒಂದು ದಿನ ಕಾಂಗ್ರೆಸ್ ಕಚೇರಿಗೆ ಹೋಗಿದ್ನಾ? ನಾನು ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗೋ ಹಾಗೆ ಮಾಡಿಲ್ಲ. ಡಿಕೆ ಶಿವಕುಮಾರ್ ಜೊತೆ ಕೂತಿದ್ನಾ ಅಂತ ಎಸ್ಟಿಎಸ್ ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ನಂತರವೂ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣಬಡಿದಾಟ ಶುರುವಾಗಿದೆ. ವಿಜೇಂದ್ರ ಹಾಗೂ ರೆಬೆಲ್ಸ್ ಟೀಮ್ನ ನಡುವೆ ಸಭೆ ಸಮಾವೇಶ ಫೈಟ್ ಜೋರಾಗಿದೆ. ಒಂದ್ ಕಡೆ ರೇಣುಕಾಚಾರ್ಯ ಲಿಂಗಾಯತ ನಾಯಕರ ಸಭೆ ಮಾಡ್ತಿದ್ರೆ, ಇತ ರೆಬೆಲ್ಸ್ ಟೀಮ್ ಕೂಡಲ ಸಂಗಮದಲ್ಲಿ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇದರ ನಡುವೆ ಎರಡೂ ಬಣದ ನಾಯಕರಿಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿದೆ. ಇದರ ಬೆನ್ನಲ್ಲೇ ವಿಜೇಂದ್ರ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡೋ ಸಾಧ್ಯತೆ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಬರೀ ಭಾರತ, ದುಬೈ ಅಲ್ಲ, ಬೇರೆ ದೇಶಕ್ಕೂ ನಟಿಯ ಜಾಲ ವಿಸ್ತರಿಸ್ತಾ ಇದೆ. ಮೊದಲು ದಕ್ಷಿಣ ಆಫ್ರಿಕಾದಿಂದ ದುಬೈಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದ ನಟಿ ನಂತರ ಗೋಲ್ಡ್ ಬಾರ್ಗಳನ್ನ ಜಿನೆವಾಕ್ಕೆ ಸಾಗಿಸೋದಕ್ಕೆ ಪ್ಲಾನ್ ಮಾಡಿದ್ಲಂತೆ. ಚಿನ್ನವನ್ನ ಜಿನೆವಾಗೆ ಸಾಗಿಸೋ ನೆಪದಲ್ಲಿ ಭಾರತಕ್ಕೆ ರವಾನೆ ಮಾಡಲಾಗ್ತಿತ್ತು ಅನ್ನೋದು ಬಯಲಾಗಿದೆ. ಚಿನ್ನ ಸಾಗಾಟಕ್ಕಾಗಿ ದುಬೈನಲ್ಲಿ ಕಂಪನಿ ಶುರು ಮಾಡಿದ್ದ ಆರೋಪಿ ವೈರಾ ಡೈಮಂಡ್ ಹೆಸರಲ್ಲಿ ತರುಣ್ ರಾಜು ಕಂಪನಿ ಶುರು ಮಾಡಿದ್ದ. ಇದರ ಜೊತೆಯಲ್ಲೇ ವೈರಾ ಡೈಮಂಡ್ ಕಂಪನಿಯಿಂದ ಭಾರತಕ್ಕೆ ಚಿನ್ನ ಸ್ಮಗ್ಲಿಂಗ್ ಮಾಡಲಾಗ್ತಿತ್ತಂತೆ. ಡಿಜಿಪಿಯ ನೆರವಿನಿಂದ ಏರ್ಪೋರ್ಟ್ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿಕೊಂಡು ನಟಿ ರನ್ಯಾ ರಾವ್ ಬಳಸಿಕೊಂಡು ಚಿನ್ನ ಸಾಗಾಟ ಮಾಡಿದ್ದ ತರುಣ್ ಅನ್ನೋದು ಬಯಲಾಗಿದೆ. ಮಾರ್ಚ್ 3ರಂದು ಡಿಆರ್ಐ ಅಧಿಕಾರಿಗಳಿಗೆ 14 ಕೆಜಿ ಚಿನ್ನದೊಂದಿಗೆ ರನ್ಯಾ ಸಿಕ್ಬಿದ್ದಿದ್ಲು. ಅಲ್ಲದೆ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಬಂಧನದಲ್ಲಿದ್ದಾಳೆ. ರಾಜಧಾನಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೇಟೆಗಿಳಿದಿದ್ದಾರೆ. ಪ್ರಕರಣ ಒಂದರಲ್ಲಿ ಆರೋಪಿಗಳ ಬಂಧನಕ್ಕೆ ಹಣ ಡಿಮಾಂಡ್ ಮಾಡಿದ್ದ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಈಶಾನ್ಯ ವಿಭಾಗದ ಸೆನ್ ಎಸಿಪಿ ತನ್ವೀರ್ ಎಸ್ಆರ್ ಹಾಗೂ ಎಎಸ್ಐ ಕೃಷ್ಣಮೂರ್ತಿಯನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಈ ಅಧಿಕಾರಿಗಳು ಪ್ರಕರಣ ಒಂದರಲ್ಲಿ ಆರೋಪಿಗಳ ಬಂಧನಕ್ಕೆ ದೂರುದಾರನ ಬಳಿ 4 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ. ಡೀಲ್ನಂತೆ 2 ಲಕ್ಷ ರೂಪಾಯಿ ಮುಂಗಡವಾಗಿ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಧುಸೂದನ್ ಅನ್ನೋರ ದೂರಿನ ಮೇರೆಗೆ ಕಾರ್ಯಾಚರಣೆ ಮಾಡಿದ್ದ ಲೋಕಾಯುಕ್ತರು ಭ್ರಷ್ಟ ಅಧಿಕಾರಿಗಳನ್ನ ರೆಡ್ ಹ್ಯಾಂಡ್ ಆಗಿ ಖೆಡ್ಡಾಗೆ ಕೆಡವಿದ್ದಾರೆ. ಹಣದ ಸಮೇತ ಭ್ರಷ್ಟ ಅಧಿಕಾರಿಗಳನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.